ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಸದಾ ಯೋಚಿಸೋ ವ್ಯಕ್ತಿ ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಕಾರ್ಡ್ ನಂಬರ್ 1, 2, 3, 4, ಕಾರ್ಡ್ ನಂಬರ್ 5. ಬಾಟಮ್ನಲ್ಲೇನಿದೆ? 6 ಆಫ್ ವ್ಯಾಂಡ್ಸ್ ಇದೆ. ಇದು ಅವರ ಎನರ್ಜಿ ಆಗಿರುತ್ತೆ. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಸರಿ. ಅದಕ್ಕೆ ಕಾರಣಗಳೇನು ಕೇಳೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಏನೋ ಡಿಫ್ರೆನ್ಸಸ್ ಇದೆ ಇಬ್ಬರಲ್ಲೂ ಅನ್ನೋದು ಬರ್ತಾ ಇದೆ. ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 ಹಾಗೆ 5. ಇಲ್ಲಿ 10 ಆಫ್ ಪೆಂಟಕಲ್ಸ್ ಇದೆ. ಇಲ್ಲಿ ನೀವು ಫ್ಯಾಮಿಲಿ ಪರ್ಸನ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಏನೋ ಆ ವ್ಯಕ್ತಿನ ಭೇಟಿ ಮಾಡಿದ್ದೀರಾ, ಯಾವುದೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಥವಾ ಯಾವುದೋ ಬಿಸ್ನೆಸ್ ಸಲುವಾಗಿ ಈ ವ್ಯಕ್ತಿನ ನೀವು ಭೇಟಿಯಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಶುರುವಿನಲ್ಲಿ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಅಟ್ರಾಕ್ಷನ್ ಇತ್ತು, ನೀವು ಆಗಾಗ ಈ ವ್ಯಕ್ತಿನ ಭೇಟಿ ಮಾಡೋದಿತ್ತು. ಈಗೀಗ ಶುರುವಿನಲ್ಲಿದ್ದಂಥ ಆತ್ಮೀಯತೆ ಇಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ, ನಿಮ್ಮನ್ನು ಕಣ್ತಪ್ಪಿಸಿ ಓಡಾಡೋದಿದೆ, ಅಥವಾ ಇಲ್ಲಿ ಕೆಲವರಿಗೆ ಒರಟಾಗಿ ಉತ್ತರನೂ ಕೊಟ್ಟಿರಬಹುದು ಅನ್ನೋದಿದೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಇದೇ ಕಾರಣಕ್ಕಾಗಿ ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೀತಾ ಇತ್ತು. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ, ಕಾಯ್ತಾ ಇದ್ದೀರಾ. ಯಾಕೋ ಈ ವ್ಯಕ್ತಿನಲ್ಲಿ ನೀವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ. ಪ್ರತಿದಿನ ನಿಮಗೆ ಅವ್ರು ನೆನಪಾಗ್ತಾರೆ. ಆಗಾಗ ನೀವು ಮೆಸೇಜ್ ಮಾಡೋದಿದೆ, ಕಾಲ್ ಮಾಡೋದಿದೆ, ಭೇಟಿಯಾಗೋ ಪ್ರಯತ್ನ ಸಹ ಮಾಡ್ತೀರಾ. ಆದರೆ ಇವರು ಕಣ್ತಪ್ಪಿಸಿ ಓಡಾಡ್ತಾ ಇದ್ದಾರೆ ಅನ್ನೋದಿದೆ. ಅದರಿಂದ ಮನಸ್ಸಲ್ಲಿ ಸಿಟ್ಟಿದೆ, ನಿಮಗೆ ನೆಗೆಟಿವ್ ಫೀಲಿಂಗ್ಸ್ ಇದೆ. ನಾನು ಯಾಕಾದರೂ ಈ ವ್ಯಕ್ತಿನ ಭೇಟಿಯಾದ್ನೋ ಹಾಗನ್ಸುತ್ತೆ ನಿಮಗೆ. ಈ ಒಂದು ರಿಲೇಷನ್ಶಿಪ್ ಇವತ್ತು ನೆನ್ನೆದಲ್ಲ, ತುಂಬ ದಿನಗಳಿಂದ ಇದು ಕಂಟಿನ್ಯೂ ಆಗಿದೆ. ಶುರುವಿನಲ್ಲಿ ಸರಾಗವಾಗಿ ನಡೀತಾ ಇದ್ದಂಥ ಈ ರಿಲೇಷನ್ಶಿಪ್ ಬರ್ತಾ ಬರ್ತಾ ಆತ್ಮೀಯತೆ ಕಡಿಮೆ ಆಗಿದೆ. ನಿಮಗೆ ಆ ವ್ಯಕ್ತಿ ಮೇಲೆ ಅನುಮಾನಗಳಿದೆ. ಅವ್ರ ಲೈಫಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನೋ ವಿಷಯ ನಿಮ್ಮ ತಲೆಯಲ್ಲಿ ಸ್ಟ್ರಾಂಗ್ ಆಗಿ ಬಂದಿದೆ. ಹಾಗಿರೋದ್ರಿಂದ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇವರ ಒಟ್ಟು ಸ್ವಭಾವದಿಂದ ನಿಮ್ಗೆ ಆಗಾಗ ಬೇಜಾರಾಗ್ತಾ ಇತ್ತು, ಆದ್ರೂ ಹಠ ಬಿಟ್ಟಿಲ್ಲ. ನೀವೊಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಉಳ್ಳಂಥ ವ್ಯಕ್ತಿ. ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ನಡೆಸಿ ತಿರ್ತೀರ. ಆದರೆ ಇಲ್ಲಿ ಯಾಕೋ ಸೋತಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ. ಫೈನಾನ್ಷಿಯಲಿ ನಿಮ್ಗಂತ ತೊಂದರೆ ಇಲ್ಲ, ಆದರೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆಗಾಗ ಒಬ್ಬರೇ ಕೂತು ಯೋಚನೆ ಮಾಡೋದಿದೆ. ಇದಕ್ಕೆ ಪರಿಹಾರ ಇಲ್ವಾ? ಈ ವ್ಯಕ್ತಿ ಮತ್ತೆ ಸರಿಯಾಗ್ತಾರಾ? ಇದೆಲ್ಲ ನೆನಪಿಸ್ಕೊಂಡು ಒಂದೊಂದ್ಸರಿ ನಿಮ್ಗಳು ಬರೋದು ಇದೆ. ಇಲ್ಲಿ ನಿಮ್ಮ ಭಾವನೆಗಳಿಗಿಂತ ನಿಮ್ಮ ಈಗೋ ಹರ್ಟ್ ಆಗಿದೆ. ಇಲ್ಲಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು ನಿಮಗೆ ಸಾಕಷ್ಟು ಸಿಟ್ಟು ಬರ್ಸಿದೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ ಅಂತ ಹೇಳಿದೆ, ಅದರಿಂದ ನಿಮಗೆ ಬೇಜಾರಿದೆ. ಏನೋ ಏಜ್ ಡಿಫ್ರೆನ್ಸ್ ಇರಬಹುದು, ಅಥವಾ ಕೆಲವರಿಗೆ ಮದುವೆ ಆಗಿರಬಹುದು. ಏನೋ ಅನುಮಾನಗಳು ನಿಮ್ಮ ಮನಸ್ಸನ್ನು ಡಿಸ್ಟರ್ಬ್ ಮಾಡಿದೆ. ಆದ್ರೂ ಸೈಲೆಂಟಾಗಿ ನೀವು ಆ ವ್ಯಕ್ತಿಗೋಸ್ಕರ ಕಾಯೋದಿದೆ. ಇದಕ್ಕೆ ಯೂನಿವರ್ಸ್ ನಿಮ್ಗೇನು ಗೈಡೆನ್ಸ್ ಕೊಡುತ್ತೆ ಕೇಳೋಣ. ಮುಂದೆ ಅವ್ರು ಸರಿಯಾಗ್ತಾರಾ? ನಿಮ್ಮ ಮಧ್ಯೆ ಇರೋ ಡಿಫ್ರೆನ್ಸ್ಗಳನ್ನೆಲ್ಲ ಮರೆತು ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರಾ? ಇಲ್ಲಿ ಏನಿದೆ ನೋಡೋಣ. ಇಲ್ಲಿ ಬ್ರೇಕ್ ಥ್ರೂ. ಮುಂದೆ ನಿಮ್ಮ ಕನೆಕ್ಷನಲ್ಲಿ
ಏನೋ ಸಡನ್ ಚೇಂಜಸ್ ಆಗೋದಿದೆ. ಆ ವ್ಯಕ್ತಿ ಸ್ವಭಾವದಲ್ಲಿ ಚೇಂಜಸ್ ಆಗಬಹುದು ಅಥವಾ ಅವ್ರ ಮನಸ್ಸು ಪರಿವರ್ತನೆ ಆಗಬಹುದು ಅನ್ನೋದಿದೆ. ಒಂದು ಕಾಲದಲ್ಲಿ ಅವರ ಡ್ರೀಮ್ ಪರ್ಸನ್ ನೀವಾಗಿದ್ರಿ, ಅಲ್ಲಿ ಆತ್ಮೀಯತೆ ಇತ್ತು. ಈಗೇನೋ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಬೆಳೆದಿದೆ. ನಿಮ್ಮ ಅನುಮಾನ ಪಡೋ ನೇಚರ್, ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ನಿಮ್ಮ ಮೇಲೆ ಪ್ರೀತಿ ಇದ್ರೂ ಎಲ್ಲನೂ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ. ಏನೇನೋ ಸಂಶಯಗಳನ್ನ ನೀವು ಮನಸ್ಸಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅದನ್ನೆಲ್ಲ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ ಅನ್ನೋದಿದೆ. ನಿಮ್ಮ ಇಂಪಲ್ಸಿವ್ ನೇಚರ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅವರ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಒಂದು ಗೈಡೆನ್ಸ್ ನಿಮ್ಗಿಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ. ಅವರಲ್ಲಿ ಏನು ಫೀಲಿಂಗ್ಸ್ ಇದೆ. ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್, ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್. ನೋಡಿದ್ರಾ ಇಲ್ಲಿ ಫೈನಲ್ ಕಾರ್ಡ್. ಐ ಡೋಂಟ್ ನೋ ಇಫ್ ವಿ ವಿಲ್ ಎವರ್ ಚೇಂಜ್. ಬಾಟಮ್ನಲ್ಲಿ ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ಒಂದೊಂದು ಸರಿ ಅನುಮಾನಗಳು ಚೆನ್ನಾಗಿ ನಡೀತಾ ಇರೋ ಸಂಬಂಧಗಳನ್ನ ಹಾಳು ಮಾಡುತ್ತೆ. ಅದನ್ನೆಲ್ಲ ಮರೆತು ನೀವು ಮುಂದೆ ಹೋಗಬೇಕು ಅನ್ನೋದಿದೆ. ನಿಮ್ಮ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಇಲ್ದಿರುವಾಗ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಕಣ್ತಪ್ಪಿಸ್ಕೊಂಡು ಓಡ್ತಾ ಇದ್ದಾರೆ. ಆದರೆ ನನಗಿನ್ನೂ ಹೆಚ್ಚು ನಿನ್ನಿಂದ ದೂರ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಆದರೆ ಅದಕ್ಕೆ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿನಲ್ಲಿ ಇದನ್ನು ಅವ್ರ ಕೈನಲ್ಲಿ ಸಾಲ್ವ್ ಮಾಡೋಕ್ಕಾಗುತ್ತೋ ಇಲ್ವೋ ಅವ್ರಿಗೆ ಗೊತ್ತಿಲ್ಲ. ಹಾಗಿರೋದ್ರಿಂದ ನೀವು ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ, ನೀವು ಅವ್ರನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಮೆಸೇಜ್ ಏನು ಬರುತ್ತೆ ಕೇಳೋಣ. ನಿಮ್ಮ ಕನೆಕ್ಷನ್ ಮುಂದೆ ಸರಿಯಾಗುತ್ತಾ? ಬಿಗ್ ಹ್ಯಾಪಿ ಚೇಂಜಸ್, ಟ್ರಸ್ಟ್, ಹಾಗೆ ಪರ್ಫೆಕ್ಟ್ ಟೈಮಿಂಗ್, ಮತ್ತೊಂದು ನೋ ನೀಡ್ ಟು ವರಿ. ಇಲ್ಲಿ ಟೇಕ್ ಆ್ಯಕ್ಷನ್ ಅನ್ನೋದು ಬರ್ತಾ ಇದೆ. ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ ಬರೋದಿದೆ ಅನ್ನೋದು ಬರ್ತಾ ಇದೆ. ಒಬ್ರಲ್ಲೊಬ್ರು ನಂಬಿಕೆ ಇಟ್ಕೊಳ್ಳಿ. ನಂಬಿಕೆ ಸಂಬಂಧಗಳನ್ನ ಸಂತೋಷವಾಗಿಡುತ್ತೆ. ಅನುಮಾನಗಳನ್ನ ಕಡಿಮೆ ಮಾಡ್ಕೊಳ್ಳಿ. ನೀವಿಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಬರ್ತಾ ಇದೆ. ಆ ಪರ್ಫೆಕ್ಟ್ ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ. ಅದಕ್ಕೆ ನೀವು ತಾಳ್ಮೆಯಿಂದ ಕಾಯಬೇಕಷ್ಟೇ. ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇದ್ರೂ ನಿಮ್ಮ ಮೇಲೆ ಪ್ರೀತಿ ಇದೆ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಆ ಏಂಜಲ್ಸಲ್ಲಿ ನಂಬಿಕೆ ಇಡಿ, ಹಾಗೆ ಪಾಸಿಟಿವ್ ಆಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.